ರಕ್ಷಣೆ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿತ್ತು. ರಾಜೇಗೌಡ ಧಮಕಿ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸಮರ ಸಾರಿತ್ತು. ರಾಜೇಗೌಡ ಕರಾಳ ಮುಖವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ರಾಜೇಗೌಡ ಇದೀಗ ಕಿಕ್ಔಟ್ ಆಗಿರೋದು. ರಾಜೇಗೌಡ ಧಮಕಿ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸಮರವನ್ನ ಸಾರಿತ್ತು. ಯಾವಾಗ ಆತನ ಬಂಧನ ಅಂತ ಪ್ರಶ್ನೆ ಕೂಡ ಮಾಡಿತ್ತು. ನಿರಂತರವಾಗಿ ವರದಿ ಕೂಡ ಮಾಡಿತ್ತು. ಇನ್ನೂ ಕೂಡ ಆತನ ಅರೆಸ್ಟ್ ಆಗಿಲ್ಲ. ಈಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆತ ಸಸ್ಪೆಂಡ್ ಆಗಿದ್ದಾನೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ರಾಜೇಗೌಡ ಇದೀಗ ಕಾಂಗ್ರೆಸ್ನಿಂದ ಕಿಕ್ಔಟ್ ಆಗಿರೋದು. ನೋಡಿ, 10 ದಿನ ಆಯಿತು ಈತ ಶಿಡ್ಲಘಟ್ಟದ ಪೌರಾಯುಕ್ತೆ, ನಗರಸಭೆಯ ಪೌರಾಯುಕ್ತೆ ಅಮೃತಗೌಡಗೆ ಧಮಕಿ ಹಾಕಿ ನಿಂದಿಸಲಾಗಿತ್ತು. ಅದಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅದಾದ ಬಳಿಕ ಪ್ರತಿಭಟನೆ ಕೂಡ ಮಾಡಿದ್ರು ರಾಜ್ಯಾದ್ಯಂತ. ಆದರೂ ಕೂಡ ಧಮಕಿ ವೀರನನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನು ಕೂಡ ಬಿತ್ತರಿಸಿತ್ತು. ಪ್ರಶ್ನೆಯನ್ನ ಕೂಡ ಮಾಡಿತ್ತು, ಯಾವಾಗ ಅರೆಸ್ಟ್ ಆಗ್ತಾರೆ ರಾಜೇಗೌಡ ಅಂತ. ಈಗ ರಾಜೇಗೌಡನನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಲಾಗಿದೆ. ಆತನಿಗೆ ನೋಟಿಸ್ ಕೂಡ ಕೊಡಲಾಗಿತ್ತು. ಇದಕ್ಕೆ ಉತ್ತರವನ್ನು ಕೊಡಿ, ಕಾಂಗ್ರೆಸ್ಗೆ ಮುಖಭಂಗವಾಗಿದೆ, ಮುಜುಗರ ಆಗ್ತಾ ಇದೆ, ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ನೋಟಿಸ್ ಕೂಡ ಕೊಡಲಾಗಿತ್ತು. ಆದರೆ ರಾಜೇಗೌಡ ಎಲ್ಲಿದ್ದಾನೆ, ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಪೊಲೀಸರು ನಿರಂತರವಾಗಿ ಆತನನ್ನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆದರೂ ಕೂಡ ರಾಜೇಗೌಡ ಪತ್ತೆಯಲ್ಲ. ಇದಾದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಅಮಾನತು ಮಾಡಿರೋದು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಕ್ಷಣೆ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿತ್ತು. ರಾಜೇಗೌಡ ಧಮಕಿ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸಮರ ಸಾರಿತ್ತು. ರಾಜೇಗೌಡ ಕರಾಳ ಮುಖವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ರಾಜೇಗೌಡ ಇದೀಗ ಕಿಕ್ಔಟ್ ಆಗಿರೋದು. ರಾಜೇಗೌಡ ಧಮಕಿ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸಮರವನ್ನ ಸಾರಿತ್ತು. ಯಾವಾಗ ಆತನ ಬಂಧನ ಅಂತ ಪ್ರಶ್ನೆ ಕೂಡ ಮಾಡಿತ್ತು. ನಿರಂತರವಾಗಿ ವರದಿ ಕೂಡ ಮಾಡಿತ್ತು. ಇನ್ನೂ ಕೂಡ ಆತನ ಅರೆಸ್ಟ್ ಆಗಿಲ್ಲ. ಈಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆತ ಸಸ್ಪೆಂಡ್ ಆಗಿದ್ದಾನೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ರಾಜೇಗೌಡ ಇದೀಗ ಕಾಂಗ್ರೆಸ್ನಿಂದ ಕಿಕ್ಔಟ್ ಆಗಿರೋದು. ನೋಡಿ, 10 ದಿನ ಆಯಿತು ಈತ ಶಿಡ್ಲಘಟ್ಟದ ಪೌರಾಯುಕ್ತೆ, ನಗರಸಭೆಯ ಪೌರಾಯುಕ್ತೆ ಅಮೃತಗೌಡಗೆ ಧಮಕಿ ಹಾಕಿ ನಿಂದಿಸಲಾಗಿತ್ತು. ಅದಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅದಾದ ಬಳಿಕ ಪ್ರತಿಭಟನೆ ಕೂಡ ಮಾಡಿದ್ರು ರಾಜ್ಯಾದ್ಯಂತ. ಆದರೂ ಕೂಡ ಧಮಕಿ ವೀರನನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನು ಕೂಡ ಬಿತ್ತರಿಸಿತ್ತು. ಪ್ರಶ್ನೆಯನ್ನ ಕೂಡ ಮಾಡಿತ್ತು, ಯಾವಾಗ ಅರೆಸ್ಟ್ ಆಗ್ತಾರೆ ರಾಜೇಗೌಡ ಅಂತ. ಈಗ ರಾಜೇಗೌಡನನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಲಾಗಿದೆ. ಆತನಿಗೆ ನೋಟಿಸ್ ಕೂಡ ಕೊಡಲಾಗಿತ್ತು. ಇದಕ್ಕೆ ಉತ್ತರವನ್ನು ಕೊಡಿ, ಕಾಂಗ್ರೆಸ್ಗೆ ಮುಖಭಂಗವಾಗಿದೆ, ಮುಜುಗರ ಆಗ್ತಾ ಇದೆ, ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ನೋಟಿಸ್ ಕೂಡ ಕೊಡಲಾಗಿತ್ತು. ಆದರೆ ರಾಜೇಗೌಡ ಎಲ್ಲಿದ್ದಾನೆ, ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಪೊಲೀಸರು ನಿರಂತರವಾಗಿ ಆತನನ್ನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆದರೂ ಕೂಡ ರಾಜೇಗೌಡ ಪತ್ತೆಯಲ್ಲ. ಇದಾದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಅಮಾನತು ಮಾಡಿರೋದು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಕ್ಷಣೆ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿತ್ತು. ರಾಜೇಗೌಡ ಧಮಕಿ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸಮರ ಸಾರಿತ್ತು. ರಾಜೇಗೌಡ ಕರಾಳ ಮುಖವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ರಾಜೇಗೌಡ ಇದೀಗ ಕಿಕ್ಔಟ್ ಆಗಿರೋದು. ರಾಜೇಗೌಡ ಧಮಕಿ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸಮರವನ್ನ ಸಾರಿತ್ತು. ಯಾವಾಗ ಆತನ ಬಂಧನ ಅಂತ ಪ್ರಶ್ನೆ ಕೂಡ ಮಾಡಿತ್ತು. ನಿರಂತರವಾಗಿ ವರದಿ ಕೂಡ ಮಾಡಿತ್ತು. ಇನ್ನೂ ಕೂಡ ಆತನ ಅರೆಸ್ಟ್ ಆಗಿಲ್ಲ. ಈಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆತ ಸಸ್ಪೆಂಡ್ ಆಗಿದ್ದಾನೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ರಾಜೇಗೌಡ ಇದೀಗ ಕಾಂಗ್ರೆಸ್ನಿಂದ ಕಿಕ್ಔಟ್ ಆಗಿರೋದು. ನೋಡಿ, 10 ದಿನ ಆಯಿತು ಈತ ಶಿಡ್ಲಘಟ್ಟದ ಪೌರಾಯುಕ್ತೆ, ನಗರಸಭೆಯ ಪೌರಾಯುಕ್ತೆ ಅಮೃತಗೌಡಗೆ ಧಮಕಿ ಹಾಕಿ ನಿಂದಿಸಲಾಗಿತ್ತು. ಅದಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅದಾದ ಬಳಿಕ ಪ್ರತಿಭಟನೆ ಕೂಡ ಮಾಡಿದ್ರು ರಾಜ್ಯಾದ್ಯಂತ. ಆದರೂ ಕೂಡ ಧಮಕಿ ವೀರನನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ.
ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನು ಕೂಡ ಬಿತ್ತರಿಸಿತ್ತು, ಪ್ರಶ್ನೆಯನ್ನ ಕೂಡ ಮಾಡಿತ್ತು, ಯಾವಾಗ ಅರೆಸ್ಟ್ ಆಗ್ತಾರೆ ರಾಜುಗೌಡ ಅಂತ. ಈಗ ರಾಜುಗೌಡನನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಲಾಗಿದೆ, ಆತನಿಗೆ ನೋಟಿಸ್ ಕೂಡ ಕೊಡಲಾಗಿತ್ತು. ಇದಕ್ಕೆ ಉತ್ತರವನ್ನು ಕೊಡಿ, ಕಾಂಗ್ರೆಸ್ಗೆ ಮುಖಭಂಗವಾಗಿದೆ, ಮುಜುಗರ ಆಗ್ತಾ ಇದೆ, ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ನೋಟಿಸ್ ಕೂಡ ಕೊಡಲಾಗಿತ್ತು. ಆದ್ರೆ ರಾಜುಗೌಡ ಎಲ್ಲಿದ್ದಾನೆ, ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಪೊಲೀಸರು ನಿರಂತರವಾಗಿ ಆತನನ್ನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆದರೂ ಕೂಡ ರಾಜುಗೌಡ ಪತ್ತೆಯಲ್ಲ. ಇದಾದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಅಮಾನತು ಮಾಡಿರೋದು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಕ್ಷಣೆ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿತ್ತು. ರಾಜುಗೌಡ ಧಮಕಿ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸಮರ ಸಾರಿತ್ತು. ರಾಜುಗೌಡ ಕರಾಳ ಮುಖವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ರಾಜುಗೌಡ ಇದೀಗ ಕಿಕ್ಔಟ್ ಆಗಿರೋದು. ರಾಜುಗೌಡ ಧಮಕಿ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸಮರವನ್ನ ಸಾರಿತ್ತು. ಯಾವಾಗ ಆತನ ಬಂಧನ ಅಂತ ಪ್ರಶ್ನೆ ಕೂಡ ಮಾಡಿತ್ತು, ನಿರಂತರವಾಗಿ ವರದಿ ಕೂಡ ಮಾಡಿತ್ತು. ಇನ್ನೂ ಕೂಡ ಆತನ ಅರೆಸ್ಟ್ ಆಗಿಲ್ಲ. ಈಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆತ ಸಸ್ಪೆಂಡ್ ಆಗಿದ್ದಾನೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ರಾಜುಗೌಡ ಇದೀಗ ಕಾಂಗ್ರೆಸ್ನಿಂದ ಕಿಕ್ಔಟ್ ಆಗಿರೋದು. ನೋಡಿ, 10 ದಿನ ಆಯಿತು ಈತ ಶಿಡ್ಲಘಟ್ಟದ ಪೌರಾಯುಕ್ತೆ, ನಗರಸಭೆಯ ಪೌರಾಯುಕ್ತೆ ಅಮೃತಗೌಡಗೆ ಧಮಕಿ ಹಾಕಿ ನಿಂದಿಸಲಾಗಿತ್ತು. ಅದಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅದಾದ ಬಳಿಕ ಪ್ರತಿಭಟನೆ ಕೂಡ ಮಾಡಿದ್ರು ರಾಜ್ಯಾದ್ಯಂತ. ಆದರೂ ಕೂಡ ಧಮಕಿ ವೀರನನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನು ಕೂಡ ಬಿತ್ತರಿಸಿತ್ತು, ಪ್ರಶ್ನೆಯನ್ನ ಕೂಡ ಮಾಡಿತ್ತು, ಯಾವಾಗ ಅರೆಸ್ಟ್ ಆಗ್ತಾರೆ ರಾಜುಗೌಡ ಅಂತ. ಈಗ ರಾಜುಗೌಡನನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಲಾಗಿದೆ, ಆತನಿಗೆ ನೋಟಿಸ್ ಕೂಡ ಕೊಡಲಾಗಿತ್ತು. ಇದಕ್ಕೆ ಉತ್ತರವನ್ನು ಕೊಡಿ, ಕಾಂಗ್ರೆಸ್ಗೆ ಮುಖಭಂಗವಾಗಿದೆ, ಮುಜುಗರ ಆಗ್ತಾ ಇದೆ, ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ನೋಟಿಸ್ ಕೂಡ ಕೊಡಲಾಗಿತ್ತು. ಆದ್ರೆ ರಾಜುಗೌಡ ಎಲ್ಲಿದ್ದಾನೆ, ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಪೊಲೀಸರು ನಿರಂತರವಾಗಿ ಆತನನ್ನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆದರೂ ಕೂಡ ರಾಜುಗೌಡ ಪತ್ತೆಯಲ್ಲ. ಇದಾದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಅಮಾನತು ಮಾಡಿರೋದು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಕ್ಷಣೆ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿತ್ತು. ರಾಜುಗೌಡ ಧಮಕಿ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸಮರ ಸಾರಿತ್ತು. ರಾಜುಗೌಡ ಕರಾಳ ಮುಖವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ರಾಜುಗೌಡ ಇದೀಗ ಕಿಕ್ಔಟ್ ಆಗಿರೋದು. ರಾಜುಗೌಡ ಧಮಕಿ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸಮರವನ್ನ ಸಾರಿತ್ತು. ಯಾವಾಗ ಆತನ ಬಂಧನ ಅಂತ ಪ್ರಶ್ನೆ ಕೂಡ ಮಾಡಿತ್ತು, ನಿರಂತರವಾಗಿ ವರದಿ ಕೂಡ ಮಾಡಿತ್ತು. ಇನ್ನೂ ಕೂಡ ಆತನ ಅರೆಸ್ಟ್ ಆಗಿಲ್ಲ. ಈಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆತ ಸಸ್ಪೆಂಡ್ ಆಗಿದ್ದಾನೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ರಾಜುಗೌಡ ಇದೀಗ ಕಾಂಗ್ರೆಸ್ನಿಂದ ಕಿಕ್ಔಟ್ ಆಗಿರೋದು. ನೋಡಿ, 10 ದಿನ ಆಯಿತು ಈತ ಶಿಡ್ಲಘಟ್ಟದ ಪೌರಾಯುಕ್ತೆ, ನಗರಸಭೆಯ ಪೌರಾಯುಕ್ತೆ ಅಮೃತಗೌಡಗೆ ಧಮಕಿ ಹಾಕಿ ನಿಂದಿಸಲಾಗಿತ್ತು. ಅದಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅದಾದ ಬಳಿಕ ಪ್ರತಿಭಟನೆ ಕೂಡ ಮಾಡಿದ್ರು ರಾಜ್ಯಾದ್ಯಂತ. ಆದರೂ ಕೂಡ ಧಮಕಿ ವೀರನನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನು ಕೂಡ ಬಿತ್ತರಿಸಿತ್ತು, ಪ್ರಶ್ನೆಯನ್ನ ಕೂಡ ಮಾಡಿತ್ತು, ಯಾವಾಗ ಅರೆಸ್ಟ್ ಆಗ್ತಾರೆ ರಾಜುಗೌಡ ಅಂತ. ಈಗ ರಾಜುಗೌಡನನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಲಾಗಿದೆ, ಆತನಿಗೆ ನೋಟಿಸ್ ಕೂಡ ಕೊಡಲಾಗಿತ್ತು. ಇದಕ್ಕೆ ಉತ್ತರವನ್ನು ಕೊಡಿ, ಕಾಂಗ್ರೆಸ್ಗೆ ಮುಖಭಂಗವಾಗಿದೆ, ಮುಜುಗರ ಆಗ್ತಾ ಇದೆ, ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ನೋಟಿಸ್ ಕೂಡ ಕೊಡಲಾಗಿತ್ತು. ಆದ್ರೆ ರಾಜುಗೌಡ ಎಲ್ಲಿದ್ದಾನೆ, ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಪೊಲೀಸರು ನಿರಂತರವಾಗಿ ಆತನನ್ನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆದರೂ ಕೂಡ ರಾಜುಗೌಡ ಪತ್ತೆಯಲ್ಲ. ಇದಾದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಅಮಾನತು ಮಾಡಿರೋದು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್.